ರಾಜೀವ್ ಗಾಂಧಿನ ಮೀಟ್ ಮಾಡಿದ್ರು ಸಾಯಂಕಾಲ 6:30 ಇದು ಇಲ್ಲಿ ಪೊಲೀಸ್ ಕೆಂಡಾಮಂಡಲ ಆಗೋಯ್ತು. ಎಲ್ಲರನ್ನೂ ಕರೆಸಿ ಯೂನಿಫಾರ್ಮ್ ಬಿಚ್ಚಾಕಿ ಎಲ್ಲ ಕೈಗೆ ಬಳೆ ತೊಟ್ಕೊಳ್ಳಿ, ಪೇಪರ್ ಎಸಿತಾನೆ ಕಮಿಷ್ನರ್ SNS ಮೂರ್ತಿ ಅಂತ. ನಾಚಿಕೆ ಆಗಲ್ವ ನಿಮಗೆ? ನೀವು ಇಲ್ಲಿ ಹುಡುಕ್ತಾ ಇದ್ದೀರಲ್ಲಯ್ಯ, ಒಬ್ಬ ಆಫ್ಟ್ರಾಲ್ ಒಬ್ಬ ರೌಡಿಗೆ, ಆಫ್ಟ್ರಾಲ್ ಒಬ್ಬ ಬಾರ್ಡರರ್ಗೆ ಅವನಿಗೆ ಹುಡುಕ್ತಾ ಇದ್ದೀರಿ. ಅವ್ನು ನೋಡಿ ರಾಜೀವ್ ಗಾಂಧಿ ಪಕ್ಕ ಕೂತ್ಕೊಂಡು ಟೀ ಕುಡಿತಾ ಇದ್ದಾನೆ. ಹೇಗಾಗಬೇಡ ಪೊಲೀಸ್ನವ್ರು. ನನಗೆ ಬೇಕಾದ ಸಬ್ ಇನ್ಸ್ಪೆಕ್ಟರ್ ಅವರೇ ಶಿವರಾಮ್, ನಾನು ಅವರು ಒಂದೇ ಭಾಳ ವೆರಿ ಕ್ಲೋಸ್ ಫ್ರೆಂಡ್ಸ್. 75 ಪೊಲೀಸ್ನ ವಾರಕ್ಕೆ ₹100 ಕಲೆಕ್ಟ್ ಮಾಡ್ತೀನಿ ನಾನು. ಅವನು 5,000 ಕೊಡ್ತಾನೆ, ನಾನು 7,500 ಕೊಡ್ತೀನಿ ಪೊಲೀಸ್ನವನು ನನಗೆ ಆಫರ್. ಬಟ್ ಸಬ್ಜೆಕ್ಟ್ ಟು ಕಂಡೀಷನ್, ಜಯರಾಜ್ಗೆ ಅಡ್ವೈಸರ್ ಆಗಿ ಇರಬಾರ್ದು. ಎಷ್ಟು ಕೋಪದಿಂದ ಹೇಳ್ತಾನೆ ಕಮಿಷನರು. ನನಗೆ ಬಂದ ಇನ್ಫಾರ್ಮೇಷನ್, ಬೆಟರ್ ಟು ವ್ಯಾನಿಷ್ ದಟ್ ಜೆಂಟ್ಲ್ಮನ್ ಹೂ ಈಸ್ ಸಪೋರ್ಟಿಂಗ್ ಹಿಮ್. ವ್ಯಾನಿಷ್ ನ್ಯಾಯ ಮಾಡಿಬಿಡಿ. ರಾಜ್ಕುಮಾರ್ ಫ್ಯಾನ್ಸ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಅಂತ ಮೊಟ್ಟ ಮೊದಲು ಮಾಡಿದವ್ರು ನಾನು 1975 ರಾಜೀವ್ ಗಾಂಧಿನ ಮೀಟ್ ಮಾಡಿದ್ರು ಸಾಯಂಕಾಲ 6:30. ಇದು ಇಲ್ಲಿ ಪೊಲೀಸ್ ಕೆಂಡಾಮಂಡಲ ಆಗೋಯ್ತು. ಅದೆಲ್ಲ ನ್ಯೂಸ್ ಪೇಪರಲ್ಲಿ ಬಂತು. ಓಕೆ, ಜಯರಾಜ್ ಅವರು ಮತ್ತೆ ಯಾವ ಪೇಪರಲ್ಲಿ ಬಂತು ನನಗೆ ಜ್ಞಾಪಕ ಇಲ್ಲ. ಗರಿಬಿ ಹಠಾವ್ ಬಂದು ನಾನು ಫೋಟೋ ಎಲ್ಲ ಎಂಟೆ ಹಾಕಿ ದೊಡ್ಡ ಫೋಟೋ ಎಲ್ಲ ಹಾಕ್ಬಿಟ್ಟೆ. ಓ, ನೀವು ಗರಿಬಿ ಹಠಾವದಲ್ಲಿ ಹಾಕೊಂಡ್ರಿ. ಓಕೆ. ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಇಂಡಿಯಾ ಅವರು ನಮಗೆ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಒಂದು ಇತ್ತು ಅವಾಗ, ಈಗಲೂ ಇದೆ. ಅದನ್ನ PCI ಅಂತೀವಿ, ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ. ಟೋಟಲ್ ಮೀಡಿಯಾ ಎಲ್ಲ, ಪ್ರಿಂಟ್ ಮೀಡಿಯಾ ಎಲ್ಲ ಕಂಟ್ರೋಲ್ ಮಾಡ್ತಾಯಿತ್ತು. ಅದು ಅದರ ಚೇರ್ಮನ್ ಆಗಿದ್ದರು ಸುಪ್ರೀಂ ಕೋರ್ಟ್ ಜಸ್ಟಿಸ್ ಅಂತ. ಜಸ್ಟಿಸ್ ಶಾ ಇರಬೇಕು, ಜಸ್ಟಿಸ್ ಶಾ. ಆತನಿಗೂ ಜಯರಾಜ್ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲ. ಆತ ಬಂದುಬಿಟ್ಟ, ಇಲ್ಲಿ ಹೋಟೆಲ್ ಸರೋವರ್ ಅಂತ ಇತ್ತು ರಿಚ್ಮಂಡ್ ಸರ್ಕಲ್, ಅವನಿಗೆ ಕರೆಸ್ಬಿಟ್ಟ. ನಾನೇ ಎಲ್ಲದಕ್ಕೂ ಮೂಲ ನಾನೇ. ಜಯರಾಜ್ ಅವರು ಫುಲ್ ಖುಷ್. ಎಸ್, ಫುಲ್. ಏನು ತಮಾಷೆನಾ? ಸುಪ್ರೀಂ ಕೋರ್ಟ್ ಜಸ್ಟಿಸ್ ಈ ಕಡೆ ಆಗಿನ ಕಾಲಕ್ಕೆ BJP ಮುಖಂಡರು ರಾಮಚಂದ್ರ ಗೌಡರಿದ್ದರು. ಮತ್ತು ರಾಜೀವ್ ಗಾಂಧಿ ಮೀಟ್ ಮಾಡಿಸಿದ್ದೀರಾ? ರಾಜೀವ್ ಗಾಂಧಿ ಎಲ್ಲ ಅಷ್ಟೊತ್ತಿಗೆ ಜಯರಾಜ್ ಮಿಂಚಿಂಗು ಫುಲ್ಲು. ಆತ ನಾನೇ. ಆವಾಗ ಡಾನ್ ಅನ್ನೋ ಪದ ಅಲ್ಲಿ ಪ್ರಯೋಗ ಆಯಿತು. ಅಲ್ಲಿವರೆಗೂ ಇಂಗ್ಲೀಷಲ್ಲಿ ಡಾನ್ ಅಂತ ಇತ್ತು, ಕನ್ನಡಕ್ಕೆ ಬರಲಿಲ್ಲ. ಕನ್ನಡದಲ್ಲೂ ಡಾನ್ ಅಂತ ಬಂದ್ಬಿಡ್ತು. ಆಮೇಲೆ ಅಂಡರ್ ಗ್ರೌಂಡ್ ಅಂತ ಬಂದಿದ್ದು ಆವಾಗಲೇ. ಭೂಗತ ಅನ್ನೋ ಪದ ಬಂದಿರಲಿಲ್ಲ ಎಲ್ಲೂ. ಆಗ ಭೂಗತ ಲೋಕ ಅಂತ ಬಂತು, ಭೂಗತ ಅಂತ ಬಂತು, ಭೂಗತ ಜಗತ್ತು, ಭೂಗತ ದೊರೆ ಅಂತ ಬಂತು. ಇದೆಲ್ಲ ಈ ಪದ ಪ್ರಯೋಗಗಳು ನಮ್ಮಿಂದ ಬಂದಿದ್ದು ಪ್ರಾರಂಭ ಆಗಿದೆ. ಅಂದ್ರೆ ನೀವೇ ನಿಮ್ಮ ಪೇಪರಲ್ಲಿ ಬರಿತಾ ಇದ್ರ? ನಾನು ಬರೀತಾ ಇದನ್ನ ಟೈಟ್ಲ್ಗಳು ನಾನೇ ಕೊಡ್ತಾ ಇದ್ದಿದ್ದು. ನೀವೇನಾ ವರ್ಡ್ ಎಲ್ಲ ಹುಟ್ಟಾಕಿದ್ದು? ಡಾನ್, ಭೂಗತ ಅಂತ. ಡಾನ್ ಇತ್ತು, ಬಾಂಬೆಯಲ್ಲಿ ಡಾನ್ ಪದ ಇತ್ತು. ಅದಕ್ಕೆ ಕನ್ನಡ ಪರ್ಯಾಯ ಪದ ಭೂಗತ ಅಂತ ಗೊತ್ತಿರಲಿಲ್ಲ. ಅಂಡರ್ ವರ್ಲ್ಡ್ ಅಂದರೆ ಭೂಗತ ಲೋಕ ಅಂತ. ಅಂಡರ್ ವರ್ಲ್ಡ್, ಭೂಗತ ಲೋಕ. ಈ ನೆಲಮಟ್ಟದಲ್ಲಿ ನಾವೆಲ್ಲ ಇದ್ದೀವಿ, ಕೆಳಗಡೆ ಇನ್ನೊಂದು ಲೋಕ ಇದೆ ಅಂತ. ಅದು ಪಾಪಿಗಳ ಲೋಕದಲ್ಲಿ ಅಂತ ಇವನು ರವಿ ಬೇಗರೆ ಬರ್ದ, ಪಾಪಿಗಳ ಲೋಕದಲ್ಲಿ ಅಂತ. ನಾನೇ ಇನ್ಸ್ಪಿರೇಷನ್ ಅವ್ರಿಗೆಲ್ಲ. ಲಂಕೇಶ್ ಬಯಸ್ತ ಪುಕ್ಲ, ಅವನು ಲಂಕೇಶನ್ ಅಷ್ಟು ಬರಿತಾ ಇರಲಿಲ್ಲ. ಇವು ಒಂಥರ ನನ್ನಂಗೆ ಮೊಂಡ ಧೈರ್ಯಸ್ಥ ರವಿ ಬೆಳಗೆರೆ, ಅವನು ಬರಿತಾ ಇದ್ದವನು. ಇಲ್ಲಿ ಪೊಲೀಸ್ ಎಲ್ಲ ಕೆಂಡಮಂಡಲ ಫೋಟೋಸ್ ಎಲ್ಲ ನೋಡಿ. ಕೆಂಡಮಂಡಲ ಏನು, ಪೊಲೀಸ್ ಕಮಿಷನರ್ ಕರೆದುಬಿಟ್ಟ ಎಲ್ಲ. ಅದು ಮಿನಿಮಮ್ ACP DCP ಲೆವೆಲ್ ಮೀಟಿಂಗ್ ಇದು. ಎಲ್ಲರನ್ನೂ ಕರೆಸಿ ಯೂನಿಫಾರ್ಮ್ ಬಿಚ್ಚಾಕಿ ಎಲ್ಲ ಕೈಗೆ ಬಳೆ ತೊಟ್ಕೊಳ್ಳಿ, ಪೇಪರ್ ಎಸಿತಾನೆ ಕಮಿಷ್ನರ್ SNS ಮೂರ್ತಿ ಅಂತ. ಓದಿ. ಅಷ್ಟಕ್ಕೆ ಪೊಲೀಸೆಲ್ಲ ಓದಿರ್ತವ್ರು. ನಾಚಿಕೆ ಆಗಲ್ವ ನಿಮಗೆ? ನೀವು ಇಲ್ಲಿ ಹುಡುಕ್ತಾ ಇದ್ದೀರಲ್ಲಯ್ಯ, ಒಬ್ಬ ಆಫ್ಟ್ರಾಲ್ ಒಬ್ಬ ರೌಡಿಗೆ, ಆಫ್ಟ್ರಾಲ್ ಒಬ್ಬ ಬಾರ್ಡರರ್ಗೆ ಅವನಿಗೆ ಹುಡುಕ್ತಾ ಇದ್ದೀರಿ. ಅವ್ನು ನೋಡಿ ರಾಜೀವ್ ಗಾಂಧಿ ಪಕ್ಕ ಕೂತ್ಕೊಂಡು ಟೀ ಕುಡಿತಾ ಇದ್ದಾನೆ. ಹೇಗಾಗಬೇಡ ಪೊಲೀಸ್ನವ್ರು. ಆಗ ಒಬ್ಬ ಇನ್ಸ್ಪೆಕ್ಟರ್ ಹೇಳ್ತಾನೆ, ಸರ್ ಇದರಲ್ಲಿ ಜಯರಾಜ್ದು ಏನೂ ಇಲ್ಲ. ಜಯರಾಜ್ ಏನಿದ್ರು ಇಲ್ಲಿ ಬೆಂಗಳೂರು ಗಲ್ಲಿ ಲೆವೆಲ್ ಮಟ್ಟಕ್ಕೆ ಅಷ್ಟೇ. ಡೆಲ್ಲಿಯಲ್ಲಿ ಮತ್ತು ಹೇಗೆ ಕಾರಣ ಆಯ್ತೀವಲ್ಲ, ಇದಕ್ಕೆ ಬ್ರೈನು, ಬಿಹೈಂಡ್ ದ ಬ್ರೈನ್ ಬೇರೆ ಇದೆ. ಏನು, ಜರ್ನಲಿಸ್ಟ್ ಅನ್ನೋ ಒಂದು ಕಾರ್ಡು, ಎಡಿಟರ್ ಅನ್ನೋ ಒಂದು ಕಾರ್ಡು ಅಷ್ಟೇ ಇಲ್ಲ. ಅದನ್ನು ಮ್ಯಾನೇಜ್ ಮಾಡ್ತಾರೆ ಇನ್ನೊಬ್ಬ ವ್ಯಕ್ತಿ ಇದ್ದಾರೆ, ನನ್ನ ಹೆಸರು ಪ್ರಸ್ತಾಪ. ಆ ವ್ಯಕ್ತಿ ಈ ಪತ್ರಿಕೆ ಇಲ್ಲ ಅಂದರೆ ಜಯರಾಜ್ ಏನೂ ಅಲ್ಲ. ಒಂದು ಲಿಮಿಟೇಷನ್ಸ್, ಒಂದು ಲಿಮಿಟೆಡ್ ಅಷ್ಟೇ ಏರಿಯಾ, ಒಂದು ಲಿಮಿಟ್ ಕೆಲಸ ಕಾರ್ಯಗಳು. ಇದಕ್ಕೆಲ್ಲ ಡೆಲ್ಲಿವರೆಗೂ ಹೋಗಬೇಕು ಅಂದರೆ ಕೆಲಸ ಮಾಡಿದ್ದು ಗರೀಬಿ ಹಠಾವು ಅದರ ಮೇಂಟೆನೆನ್ಸ್ ಎಡಿಟರ್. ಎಷ್ಟು ಕೋಪದಿಂದ ಹೇಳ್ತಾನೆ ಕಮಿಷನರು. ನನಗೆ ಬಂದ ಇನ್ಫಾರ್ಮೇಷನ್, ಯು ಬೆಟರ್ ಟು ವ್ಯಾನಿಷ್ ದಟ್ ಜೆಂಟ್ಲ್ಮನ್ ಹೂ ಈಸ್ ಸಪೋರ್ಟಿಂಗ್ ಹಿಮ್. ವ್ಯಾನಿಷ್ ನ್ಯಾಯ ಮಾಡಿಬಿಡಿ. ಇಲ್ಲಿಗಲ್ ವರ್ಡ್ ಅಲ್ಲ ಅದು.
ಫೈನಿಶ್, ನಾಶ ಮಾಡಿಬಿಡಿ. ಬೆಂಕಿ ಹಚ್ತಿರೋ, ನೆಲಕ್ಕೆ ಹೊಳ್ತಿರೋ, ಶೂಟ್ ಮಾಡ್ತಿರೋ, ಕತ್ತರಿಸ್ತಿರೋ, ಏನೋ ಮಾಡಿ ಆ ಬ್ರೈನ್ನ ವ್ಯಾನಿಷ್ ಮಾಡಿ. ನಿಮಗೂ ಟಾರ್ಗೆಟ್ ಇತ್ತು. ಆಗ ಒಬ್ಬ ACP ಹೇಳ್ತಾರೆ, ಸರ್ ವಾಟ್ ಎವರ್ ಇಟ್ ಮೇ ಬಿ, ಅವ್ರನ್ನ ರಿಪೇರಿ ಮಾಡೋದೇನು ದೊಡ್ಡದಲ್ಲ. ಅದು ಹೀಗೆ ಜಿನೇನ್ ಜರ್ನಲಿಸ್ಟು, ಅವನು ರೌಡಿ ಯಾವ ಸ್ಟೇಷನಲ್ಲೂ ಬ್ಲ್ಯಾಕ್ ಮಾರ್ಕ್ ಇಲ್ಲ, ಎಲ್ಲೂ ಒಂದು ಕಳ್ತನ ಇನ್ನೊಂದು ಆ ಥರದ್ದೆಲ್ಲೂ ಇಲ್ಲ. ಎಜುಕೇಟೆಡ್ಡು, ಕಲ್ಚರ್ಡು, ವೆಲ್ ಬಿಹೇವ್ಡು ನಮ್ಮ ಸ್ಟೇಷನ್ಗೆಲ್ಲ ಬರ್ತಾರೆ. ಈಗ ನಾವು ಆತನಿಗೆ ಏನಾದ್ರು ತೊಂದರೆ ಕೊಟ್ಟರೆ, ಈಗ ಪೊಲೀಸ್ನವರು ಪತ್ರಕರ್ತನಿಗೆ ತೊಂದರೆ ಕೊಟ್ಟರು ಅಂತ ಇದಾಗ್ಬಿಡುತ್ತೆ. ಆಮೇಲೆ ಎಲ್ಲ ಜರ್ನಲಿಸ್ಟ್ಗಳು ಅದಕ್ಕೆ ಅವ್ರಿಗೊಂದು ಅಸ್ತ್ರ ಆಗಿಬಿಡುತ್ತೆ. ಬೇಡ, ಆ ವಿಷಯಕ್ಕೆ ಸದ್ಯಕ್ಕೆ ಹೋಗೋದು ಬೇಡ. ವಿ ನೋ ಹೌ ಟು ಕಂಟ್ರೋಲ್, ಇದೆಲ್ಲ ಮ್ಯಾನೇಜ್ ಮಾಡ್ತೀವಿ ಅಂಥೇಳಿ ಇದೆಲ್ಲ ಮುಗಿದು ಒಂದು ಅಧ್ಯಾಯ ಆಗಿ. ಏಕೆ ತಲೆಮರೆಸ್ಕೊಂಡಿದ್ರಾ ಜಯರಾಜ್ ಅವರು ಅವಾಗ? ತಲೆಮರೆಸ್ಕೊಂಡಿದ್ರಾ ಜಯರಾಜ್ ಅವಾಗ? ತಲೆ ಮರೆಸ್ಕೊಂಡಿದ್ರು ಅಂತ ಹೇಳಿದ್ರು ಪೊಲೀಸಿಗೆ ಬೇಕಾಗಿತ್ತು. ಪೊಲೀಸ್ದವ್ರು ಎಲ್ಲೆಲ್ಲಿ ಬೇಕಾಗಿತ್ತು ಅಲ್ಲಲ್ಲಿಗೆ ಪೇಮೆಂಟ್ ಮಾಡಿಬಿಡ್ತಾ ಇದ್ದ. ಸಿಕ್ಕಿಲ್ಲ ಅಂತ ರಿಪೋರ್ಟ್ ಹಾಕೋ, ಅದು ಇವತ್ಕೊಂಡು ನಡೆಯುತ್ತೆ. ಆಮೇಲೆ ನನ್ನ ಯಾರು ಅಲ್ಲಿ ಕಮಿಷ್ನರ್ಗೆ ಅಶ್ಯೂರೆನ್ಸ್ ಕೊಟ್ಟರು, ಸರ್ ನಾನು ಸರಿ ಮಾಡ್ತೇನೆ, ದಯವಿಟ್ಟು ನನಗೆ ಪರ್ಮಿಷನ್ ಕೊಡಿ ಅಂತ ಕೇಳ್ಕೊಂಡಾಗ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟ್ರು ನನ್ನ ಕರೆಸ್ಕೊಂಡ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ಗೆ. 12 ಜನ ಸಬ್ ಇನ್ಸ್ಪೆಕ್ಟ್ರುಗಳು ಬಂದರು, ಪವರ್ಫುಲ್ ಸಬ್ ಇನ್ಸ್ಪೆಕ್ಟ್ರುಗಳಾಗಿ. ನಾವು ಮಧ್ಯಾಹ್ನ ಎಲ್ಲ ಡಿಸ್ಕಸ್ ಮಾಡಿದ್ವಲ್ಲ, ಅಶೋಕ್ ಕುಮಾರ್ ಇದ್ದರು ಅವಾಗ. ನಮ್ಮ ಟೈಗರ್ ಅಶೋಕ್ ಕುಮಾರ್. ಹಾಂ, ಟೈಗರ್ ಅಶೋಕ್ ಕುಮಾರ್ ಇದ್ದರು, BK ಶಿವರಾಮ್ ಇದ್ದರು. ಆಮೇಲೆ ಉಮೇಶ್ ಅಂತ ಬರ್ತಾನೆ ಈಗ ಟಿ ವಿನೆಲ್ಲ, ಉಮೇಶ್ ಅಂತ ಇದ್ದ, ಮಂಜೇಗೌಡ ಅಂತ ಒಬ್ಬ ಇದ್ದ, ಸಂಗ್ರಾಮ್ ಸಿಂಗ್ ಅಂತ ಇದ್ದ. ಹೀಗೆ ಒಂದು 10-12 ಜನ ಪವರ್ಫುಲ್ಲು ಇದು ಮಾಡಿಕೊಂಡು, ಆಗ ನನಗೆ ಬೇಕಾದ ಸಬ್ ಇನ್ಸ್ಪೆಕ್ಟರ್ ಅವರೇ ಶಿವರಾಮ್, ನಾನು ಅವರು ಒಂದೇ ಭಾಳ ವೆರಿ ಕ್ಲೋಸ್ ಫ್ರೆಂಡ್ಸು. ಅವನು ಹರಿಪ್ರಸಾದ್ ಅಂತ ಮುಂದವರು AICC ಜನರಲ್ ಸೆಕ್ರೆಟರಿ ಆಗಿದ್ದ, ಈಗ MLC ಸಿಟ್ಟಿಂಗ್ MLC. ಶ್ರೀಧರ, ನೀನು ಚಿಕ್ಕ ವಯಸ್ಸಿಂದನೂ ಫ್ರೆಂಡ್, ನಾನೀಗ ಇನ್ಸ್ಪೆಕ್ಟರ್ ಆಗಿದ್ದೀನಿ, ನೀನು ನನಗಿಂತ ಒಳ್ಳೆ ಗ್ರೇಡಲ್ಲಿದ್ದೀಯ, ನೀನು ಮನಸ್ಸು ಮಾಡಿದ್ರೆ ಈಗ ಕಮಿಷ್ನರ್ನ ಮೀಟ್ ಮಾಡ್ತೀಯ. ನಾನು ಇನ್ಸ್ಪೆಕ್ಟರ್ ಆಗಿದ್ದೊಳ್ಳೆ ಕಮಿಷ್ನರ್ ಹತ್ರ ಹೋಗೋಕ್ಕಾಗಲ್ಲ ನಾನು ಅಂದರೆ ನನ್ನ ಒಂದು ಲೆವೆಲಿಗೆ ಪುಷಪ್ ಮಾಡ್ತಾಯಿದ್ದೆ. ನಾವು ಅರ್ಥ ಆಗಲ್ವ ಜರ್ನಲಿಸ್ಟ್ಗೆ. ವಿಷಯಕ್ಕೆ ಬನ್ನಿ ಶಿವರಾಮ್, ಆಮೇಲೆಲ್ಲ ಯಾರನ್ನ ಮೀಟ್ ಮಾಡೋದು ಆಮೇಲೆ ನೋಡೋಣ. ಎಷ್ಟು ಕೊಡ್ತಾರೆ ನಾನು ನಿಮಗೆ? ಸರ್ ನನಗೆ ವೀಕ್ಲಿ 5,000. ಇವಾಗ 35 ಇಯರ್ಸ್ ಬ್ಯಾಕ್ ಅವಾಗ ದೊಡ್ಡ ಅಮೌಂಟ್, ಅದು ದೊಡ್ಡ ಅಮೌಂಟು. ವೀಕ್ಲಿ 50,000 ರೂಪಾಯಿ. ಈಗಿನ ಕಾಲಕ್ಕೆ 5,000 ರೂಪಾಯಿ, 50,000 ಜಾಸ್ತಿನೇ ಇರ್ಬೋದು. ಹೇಳಿ ನಾವು, ಪತ್ರಿಕೆ ಎಷ್ಟು? 2 ರೂಪಾಯಿ 1 ರೂಪಾಯಿ ಪತ್ರಿಕೆ ಇದೆ ನೋಡಪ್ಪ. 75 ಪೊಲೀಸ್ ಸ್ಟೇಷನ್ ಇದೆ ಬೆಂಗಳೂರಿನಲ್ಲಿ ಆಗ ಇದ್ದಿದ್ದು. ನಾನು ಜವಾಬ್ದಾರಿ ತೊಗೊಳ್ತೀನಿ. 75 ಪೊಲೀಸಿಂದ ವಾರಕ್ಕೆ 100 ರೂಪಾಯಿ ಕಲೆಕ್ಟ್ ಮಾಡ್ತೀನಿ ನಾನು. ಅವನು 5,000 ಕೊಡ್ತಾನೆ, ನಾನು 7,500 ಕೊಡ್ತೀನಿ. ಪೊಲೀಸ್ನವನು ನನಗೆ ಆಫರ್. ಬಟ್ ಸಬ್ಜೆಕ್ಟ್ ಟು ಕಂಡೀಷನ್, ನೀನು ಗರೀಬಿ ಆಟವಲ್ಲಿ ಕೆಲಸ ಬಿಡಬೇಕು, ಜಯರಾಜ್ಗೆ ಅಡ್ವೈಸರ್ ಆಗಿ ಇರಬಾರ್ದು. ಶಿವರಾಮ್, ಇದು ಕತ್ತಿ ಅಲಿಗಿನ ಮೇಲೆ ನಡೆದಂಥ ಒಂದು ಪರಿಸ್ಥಿತಿ. ಜಯರಾಜನ್ ಬಿಟ್ಟರೆ ಅವ್ನು ಸುಮ್ಮನೆ ನನ್ನ ಬಿಡ್ತಾನ? ನೀವು ಇರೋದಾದ್ರೆ ನೀವು ನನ್ನ ಬಿಡ್ತೀರಾ? ನನಗೆ ಯಾಕೆ ಈ ಸಂದಿದ್ದಕ್ಕೆ? ಇಲ್ಲ, ಕಮಿಷ್ನರ್ ಸಾಹೇಬ್ರೆ ಹೇಳಿದ್ದಾರೆ. ನಿನ್ಗೆ ಅಲ್ಲ 5,000, ನೀನು ಕೆಲಸ ಮಾಡಬೇಡಪ್ಪ. ನಿಮ್ಮ ಮನೆಗೆ 7,500 ರೂಪಾಯಿ ನನ್ನ ವಾರಕ್ಕೆ ಕಳಿಸ್ಕೊಡ್ತಿದ್ದೀನಿ. ಅಷ್ಟು ತಲೆನೋವಾಗಿತ್ತು ಪೊಲೀಸ್ನವ್ರಿಗೆ ಜಯರಾಜ್ ಕಡೆಯಿಂದ? ಅಷ್ಟು ತಲೆನೋವಾಗಿತ್ತು ಪೊಲೀಸ್ನವ್ರಿಗೆ ಜಯರಾಜ್ ಕಡೆಯಿಂದ? ಹಾಗಾದರೆ ಖಂಡಿತ ಫಸ್ಟು ಗರೀಬಿ ಹಠ ಕ್ಲೋಸ್ ಆಗಬೇಕು. ಗರೀಬಿ ಹಠ ಕ್ಲೋಸ್ ಆದರೆ ಅರ್ಧ ಸ್ಟ್ರೆಂತ್ ಕಮ್ಮಿ ಆದಂಗೆ, ಇನ್ನು ಅರ್ಧ ಸ್ಟ್ರೆಂತ್ ಇರುತ್ತೆ. ಅವನ ಆ್ಯಟಿಟ್ಯೂಡು, ಅವನ ಹವ್ಯಾಸಗಳು, ಅವನ ಪ್ರೊಫೆಷನ್ನು, ಅವನ ಫಾಲೋಯರ್ಸು ಅದೆಲ್ಲ ಇರ್ತಾರೆ. ಬೆಳಗ್ಗೆಯಿಂದ ನ್ಯೂಸ್ ಗೊತ್ತಿಲ್ಲ, ನಾನು ಯಾವುದೋ ಬೇರೆ ಲೋಕದಲ್ಲಿ ಇದ್ದೀನಿ ಅಂತ ಅನ್ಸ್ಕೊಳ್ತಾ ಇದ್ದೀನಿ ನಾನು. ರಾಜ್ಕುಮಾರ್ ಹೇಳೋರು, ನಾನು ಮೇಕಪ್ ಹಾಕ್ಕೊಂಡ್ಬಿಟ್ರೆ ಆ ಡೈಲಾಗು ಅಸಿಸ್ಟೆಂಟ್ ಡೈರೆಕ್ಟ್ರ್ ಕೊಡ್ತಾನೆ, ಒಂದು ಸತಿ ಓದ್ಬಿಟ್ರೆ ನಾನು ಸ್ವಲ್ಪ ಪರ್ಸ್ನಲಾಗಿ ಹೇಳೋದು. ನಾನು ರಾಜ್ಕುಮಾರ್ ಭಾಳ ಚೆನ್ನಾಗಿದ್ದೆ. ರಾಜ್ಕುಮಾರ್ ಫ್ಯಾನ್ಸ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಅಂತ ಮೊಟ್ಟ ಮೊದಲು ಮಾಡಿದವ್ರು ನಾನು 1975. ಆಮೇಲೆ ಸಾರಾ ಗೋವಿಂದು ಅವರೆಲ್ಲ ಮನೆ ಕೆಲಸ ಮಾಡ್ತಾಯಿದ್ದವರು. ಅವರೆಲ್ಲ ರಾಜ್ಕುಮಾರ್ ಮನೆಯಲ್ಲಿ ಮನೆ ಕೆಲಸ ಮಾಡ್ತಾಯಿದ್ದವರು. ಕಡೆಗೆ ಆಮೇಲೆ ಬಂದರು ಅವರೆಲ್ಲ. ಫಸ್ಟು 75ನಲ್ಲಿ ಆ ಜಾಣಗೆರೆ ಬುಕ್ಕಲ್ಲಿದೆ ನೋಡಿ, ಒಂದು ಸರಿ ಓದಿ ನೋಡಿ. ಆ ಫಂಕ್ಷನ್ಗೆ ರಾಜ್ಕುಮಾರ್ ಪಾರ್ವತಮ್ಮನ ಮಡ್ರಾಸಿಂದ ಕರ್ಕೊಂಬಂದಿದ್ದೆ. ಗಾಯನ ಸಮಾಜದಲ್ಲಿ ಫಂಕ್ಷನ್ನು, ಬಸವನಗುಡಿ ಗಾಯನ ಸಮಾಜ. ನಿಜಲಿಂಗಪ್ಪನವ್ರನ್ನ ಕರೆಸಿದ್ದೆ, ಶಿವಕುಮಾರ ಸ್ವಾಮಿಗಳನ್ನ ಕರೆಸಿದ್ದೆ, ಸಿದ್ಧಗಂಗೆಯಿಂದ ಕರ್ಕೊಂಬಂದಿದ್ದೆ ನಾನು. ರಾಜ್ಕುಮಾರ್ ದಂಪತಿಗಳು ವೇದಿಕೆ ಮೇಲೆ ಅವರ ಹೆಸರಿನ ಸಂಘವನ್ನು ಅವರೇ ಉದ್ಘಾಟನೆ ಮಾಡಿದ್ರು. ಯಾಕೆ ಮಾಡಿದೆ? ಅದು ಪ್ರೇರಣೆ ಹೇಳ್ತೀನಿ.
ಆಗಿನ ಕಾಲಕ್ಕೆ ಎಮ್ ಜಿ ಆರ್ ಅಸೋಸಿಯೇಷನ್ ಇಡೀ ವರ್ಲ್ಡ್ ವೈಡು ಪ್ರಸಿದ್ಧಿಯಾಗಿತ್ತು. ಎಮ್ ಜಿ ಆರ್ ಎಲ್ಲಿ ನೋಡಿದ್ರು ಎಮ್ ಜಿ ಆರ್ ಅಸೋಸಿಯೇಷನ್, ಎಲ್ಲಿ 4 ಜನ ತಮಿಳ್ನವರಿದ್ದರು ಅಲ್ಲೊಂದು ಕೆಂಪು ಕಪ್ಪು ಬಾವುಟ, ಈಗ ನಾವು ಕನ್ನಡ ಬಾವುಟ ಹಾಕ್ತೀವಲ್ಲ ಹಾಗೆ ಅಷ್ಟು ಪ್ರಭಾವಶಾಲಿಯಾಗಿದ್ದರು. ಆ ರಾಜಕೀಯ ಎಲ್ಲ ಇನ್ನೊಂದು ಸತಿ ಹೇಳ್ತೀನಿ ನಾನು. ಹೀಗಾಗಿ ರಾಜ್ಕುಮಾರ್ ಇದೆಲ್ಲ ಆ ಲೆವೆಲ್ಲೇ ಹೇಳ್ತೀನಿ. ರಾಜ್ಕುಮಾರು, ಉದಯ್ ಕುಮಾರು, ಕಲ್ಯಾಣ್ ಕುಮಾರು, ಸರೋಜಾದೇವಿ, ಲೀಲಾವತಿ, ಮೈನಾವತಿ, ಬಾಲಕೃಷ್ಣ, ನರಸಿಂಹರಾಜು, ವಜ್ರಮುನಿ, ಇವರಪ್ಪ ಶಕ್ತಿ ಪ್ರಸಾದು, ಇದೆಲ್ಲ ಫೀಲ್ದೇ ಒಂದು ಸ್ಟೋರಿ ಹೇಳ್ತೀನಿ ಬೇಕಾದ್ರೆ.